My dear students, today I am continuing with the next session. The topic is Certificate of Incorporation. So, incorporation is also called as registration of company. So, it's also known as flotation or incorporation or registration of company. Promotion of company is first stage in formation of company. Incorporation or registration is the second stage in formation of company. ವಿದ್ಯಾರ್ಥಿಗಳೇ, ಪ್ರಮೋಷನ್ ಆಫ್ ಕಂಪನಿ ಅನ್ನೋದು ಫಸ್ಟ್ ಸ್ಟೇಜ್ ಆದ್ರೆ ಫಾರ್ಮೇಶನ್ ಆಫ್ ಕಂಪನೀಸ್ ನಲ್ಲಿ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಎರಡನೇ ಸ್ಟೇಜ್ ಆಗಿದೆ. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಎ ಕನ್ಕ್ಲೂಸಿವ್ ಎವಿಡೆನ್ಸ್. Certificate of incorporation brings the company into existence. It becomes a distinct legal entity. It is a proof of registration and existence of the company as a legal person. So, dear students, here certificate of incorporation ಅಂತಕ್ಕಂಥದ್ದು ಒಂದು ಕಂಪನಿ ಎಕ್ಸಿಸ್ಟಿಂಗ್ ಆಗಿದೆ ಅಂತಕ್ಕಂಥದ್ದನ್ನ ಸೂಚಿಸುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಆ ಕಂಪನಿ ಒಂದು ಡಿಸ್ಟಿಂಕ್ಟ್ ಲೀಗಲ್ ಎಂಟಿಟಿ ಆಗುತ್ತೆ, ಒಂದು ಸಪರೇಟ್ ಕಂಪನಿಯಾಗಿ ಎಕ್ಸಿಸ್ಟೆನ್ಸ್ ಆಗುತ್ತೆ. ಅಂಡ್ ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತಕ್ಕಂಥದ್ದು ಏನಿದೆ, ಅದೊಂದು ಪ್ರೂಫ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ದ ಕಂಪನಿ ಆಸ್ ಎ ಲೀಗಲ್ ಪರ್ಸನ್. The date mentioned in company certificate of incorporation is deemed to be date of incorporation of the company. ಅಲ್ಲಿ ಡೇಟ್ ಏನು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದು ಡೇಟ್ ಆಫ್ ಇನ್ಕಾರ್ಪೊರೇಷನ್. ಒಂದು ಕಂಪನಿ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗುತ್ತಲ್ಲ, ಅದೇ ಆಗುತ್ತೆ. ಅಂದ್ರೆ ಡೇಟ್ ಏನ್ ಮೆನ್ಷನ್ ಮಾಡಿರ್ತಾರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಲ್ಲಿ, ಅದೇ ಇನ್ಕಾರ್ಪೊರೇಷನ್ ನ ಡೇಟ್ ಆಗಿ ಚಾಲನೆಗೆ ಬರುತ್ತೆ. The certificate of incorporation is a conclusive evidence of the regularity and distinct legal entity of the incorporation of the company. The certificate of incorporation once ಸಿಕ್ಕಿದ್ರೆ, ಸೊ ಅದು ಒಂದು ಸಪರೇಟ್ ಲೀಗಲ್ ಎಂಟಿಟಿ ಆಗಿ ಒಂದು ಕಂಪನಿ ಅಸ್ತಿತ್ವಕ್ಕೆ ಬರುತ್ತೆ. The company shall be body corporate capable for exercising all the functions of an incorporated company under this act. ಅಂದ್ರೆ ಒಂದು ಕಂಪನಿ ಎಲ್ಲಾ ರೀತಿ ಫಂಕ್ಷನ್ ಅನ್ನ ಮಾಡ್ಲಿಕ್ಕೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಬೇಕೇ ಬೇಕು. ಅದು ಸಿಕ್ಕಿದ ತಕ್ಷಣ ಆ ಕಂಪನಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಆರಂಭ ಮಾಡಬಹುದು, ಒಂದು ಅಧಿಕೃತವಾಗಿ ಒಂದು ಲೈಸೆನ್ಸ್ ಸಿಕ್ಕಿದಾಗೆ. ಸೊ preliminary activities. A promoter has to perform following preliminary activities before incorporation of the company. ಒಬ್ಬ ಪ್ರಮೋಟರ್ ಆದವನು ಬಿಫೋರ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ ಈ ಕೆಳಕಂಡ ಫಂಕ್ಷನ್ಸ್ ಅನ್ನ ಅವನು ಅಥವಾ ಆಕ್ಟಿವಿಟೀಸ್ ಅನ್ನ ಮಾಡಬೇಕಾಗುತ್ತೆ. ಏನು? ಡಿಸೈಡಿಂಗ್ ದ ಕೈಂಡ್ ಆಫ್ ಕಂಪನಿ. ಡಿಸೈಡಿಂಗ್ ದ ಕೈಂಡ್ ಆಫ್ ಕಂಪನಿ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಪಬ್ಲಿಕ್ ಕಂಪನಿ or private company. He has to decide. The promoter has to decide ಪಬ್ಲಿಕ್ ಕಂಪನಿ ಮಾಡಬೇಕಾ ಅಥವಾ ಪ್ರೈವೇಟ್ ಕಂಪನಿ ಮಾಡಬೇಕಾ ಅಂತಕ್ಕಂಥದ್ದನ್ನ ಡಿಸಿಷನ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಸೈಡಿಂಗ್ ಅಬೌಟ್ ರಿಜಿಸ್ಟರ್ಡ್ ಆಫೀಸ್ ಆಫ್ ದ ಕಂಪನಿ. ಸೆಕೆಂಡ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಜಿಸ್ಟರ್ಡ್ ಆಫೀಸ್ ಅನ್ನ ಎಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಥರ್ಡ್ ಒನ್, ಸೆಲೆಕ್ಟಿಂಗ್ ಅಂಡ್ ರಿಸರ್ವಿಂಗ್ ನೇಮ್ ಆಫ್ ದ ಕಂಪನಿ. ಒಂದು ಕಂಪನಿಗೆ ಒಳ್ಳೆ ನೇಮ್ ಅನ್ನ ಅವರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಅದನ್ನ ರಿಸರ್ವ್ ಆಗಿ ಇಟ್ಕೋಬೇಕಾಗುತ್ತೆ. ಟು ಗೆಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ಡ್. ಸೊ ಕಂಪನಿಯ ರಿಜಿಸ್ಟ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅನ್ನ, ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂಡ್ ಆಲ್ಸೋ ಪ್ರಾಸ್ಪೆಕ್ಟಸ್,
ಇವೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ, ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ಒಬ್ಟೈನಿಂಗ್ ಪರ್ಟಿಕ್ಯುಲರ್ಸ್, ಡಿಕ್ಲರೇಷನ್ ಅಂಡ್ ಸಿಗ್ನೇಚರ್ ಆಫ್ ದ ಸಬ್ಸ್ಕ್ರೈಬರ್ಸ್ ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂದ್ರೆ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅಂದ್ರೆ ಶೇರ್ ಹೋಲ್ಡರ್ಸ್ ಇರ್ತಾರೆ ಅಥವಾ ಮೆಂಬರ್ಸ್ ಇರ್ತಾರೆ, ಅವ್ರ ಹತ್ರ ಒಂದು ಪರ್ಟಿಕ್ಯುಲರ್ಸ್ ಅನ್ನ ಅವ್ರು ಕಲೆಕ್ಟ್ ಮಾಡ್ಕೊಡ್ಬೇಕು. ಅವ್ರಿಂದ ಡಿಕ್ಲರೇಷನ್ ಅನ್ನು ತಗೋಬೇಕು, ಸಿಗ್ನೇಚರ್ಸ್ ಅನ್ನ ತಗೊಂಡು ಇಟ್ಕೋಬೇಕು. ನೆಕ್ಸ್ಟ್, ಒಬ್ಟೈನಿಂಗ್ ಪರ್ಟಿಕ್ಯುಲರ್ಸ್, DIN, ಅಫಿಡವಿಟ್ ಅಂಡ್ ರಿಟರ್ನ್ ಕನ್ಸೆಂಟ್ ಆಫ್ ಫಸ್ಟ್ ಡೈರೆಕ್ಟರ್ಸ್. ಯಾರು ಫಸ್ಟ್ ಡೈರೆಕ್ಟರ್ಸ್ ಇರ್ತಾರೆ ಅವರಿಂದ ಒಂದು ಒಪ್ಪಿಗೆ ಪತ್ರವನ್ನ, ಅಫಿಡವಿಟ್ ಅನ್ನ, ಮತ್ತೆ ಇನ್ನಿತರೆ ಪರ್ಟಿಕ್ಯುಲರ್ಸ್ ಏನಿರ್ತವೆ ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ಒಬ್ಟೈನಿಂಗ್ ಅಪ್ರೂವಲ್ ಆಫ್ ದ ಸೆಕ್ಟರಲ್ ರೆಗ್ಯುಲೇಟರ್ಸ್. ಸೆಕ್ಟರಲ್ ರೆಗ್ಯುಲೇಟರ್ಸ್ ಏನಿರ್ತಾರೆ ಅವರಿಂದ ಅಪ್ರೂವಲ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ, ಸೊ ಅಥವಾ ಲೋಕಲ್ ಅಥಾರಿಟಿಯಿಂದ ಲೈಸೆನ್ಸ್ ತಗೊಳ್ತಕ್ಕಂಥದ್ದು ಇರ್ಬೋದು. ಸೊ ಇವರೆಲ್ಲರಿಂದ ಅವರು ಅಪ್ರೂವಲ್ ಅನ್ನ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್, ಒಬ್ಟೈನಿಂಗ್ ಡಿಜಿಟಲ್ ಸಿಗ್ನೇಚರ್ ಆಫ್ ಪ್ರಮೋಟರ್ಸ್ ಆರ್ ಪ್ರಾಸ್ಪೆಕ್ಟಿವ್ ಡೈರೆಕ್ಟರ್ಸ್. ಸೊ ಎಲ್ಲ ಏನು ಪ್ರಾಸ್ಪೆಕ್ಟಿವ್ ಡೈರೆಕ್ಟರ್ಸ್ ಅಂತ ಯಾರು ನೇಮಕಾತಿ ಆಗಿರ್ತಾರೆ ಪದನಿಮಿತ್ತ ನಿರ್ದೇಶಕರಾಗಿ, ಪ್ರಮೋಟರ್ಸೇ ಆಗಿರ್ತಾರೆ, ಅವರಿಂದ ಡಿಜಿಟಲ್ ಸಿಗ್ನೇಚರ್ ಅನ್ನ ಪಡ್ಕೋಬೇಕು. ಸೊ ಎಲ್ಲ ಆಕ್ಟಿವಿಟೀಸ್ ಅನ್ನ ಪ್ರಮೋಟರ್ಸ್ ಪ್ರಿಲಿಮಿನರಿಯಾಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ process is application for registration and filing documents with register. ಸೊ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅನ್ನ ರೆಡಿ ಮಾಡ್ಕೋಬೇಕು. ಅದನ್ನ ಈ ಕಂಪನೀಸ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರಾರ್ ಇರ್ತಾರಲ್ಲ ಅವ್ರಿಗೆ ಅದನ್ನ ಫೈಲ್ ಮಾಡಬೇಕು. ಸೊ an application for incorporation of the company will be filed with the registrar. ಅಂದ್ರೆ ಅಪ್ಲಿಕೇಶನ್ ಅನ್ನ ಇನ್ಕಾರ್ಪೊರೇಷನ್ ಮಾಡಲಿಕ್ಕೆ ರಿಜಿಸ್ಟರ್ಗೆ ಕೊಡಬೇಕು. ವಿತಿನ್ whose jurisdiction of registered office. ಯಾರು ರಿಜಿಸ್ಟರ್ಡ್ ಆಫೀಸ್ನ ಗೆ ಬರ್ತಾರೆ ಅವ್ರಿಗೆ ಅದನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ತುಮಕೂರು ಅಂದ್ರೆ ತುಮಕೂರಿಗೆ ಕೊಡಬೇಕು, ಬೆಂಗಳೂರು ಅಂದ್ರೆ ಬೆಂಗಳೂರಿಗೆ ಕೊಡಬೇಕು, ಮೈಸೂರು ಅಂದ್ರೆ ಮೈಸೂರಿಗೆ ಕೊಡಬೇಕು. ಸೊ ಲೈಕ್ ದಿಸ್ ಆಫ್ ದ ಕಂಪನಿ ಈಸ್ ಪ್ರಪೋಸ್ಡ್ ಟು ಬಿ ಸಿಚುಯೇಟೆಡ್. ಎಲ್ಲಿ ಸಿಚುಯೇಟೆಡ್ ಆಗುತ್ತೆ ಕಂಪನಿ, ಆ ಒಂದು ಗೆ ಯಾರು ರಿಜಿಸ್ಟ್ರಾರ್ ಬರ್ತಾರೆ ಅವರಿಗೆ ಕೊಡಬೇಕು. ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್, ಹಾಗೆ ಕೊಡಂಗಿಲ್ಲ, ಅದಕ್ಕೆ ಆದಂತ ಒಂದು ಪ್ರಿಸ್ಕ್ರೈಬ್ಡ್ ಫಾರಮ್ಸ್ ಇರ್ತವೆ, ಆ ಫಾರಂ ನಲ್ಲೇ ಕೊಡಬೇಕು. ಅಲಾಂಗ್ ವಿತ್ ದ ಫೀಸ್ ಆಸ್ ಪ್ರೊವೈಡೆಡ್ ಇನ್ ದ ಕಂಪನೀಸ್ ರಿಜಿಸ್ಟ್ರೇಷನ್ ಆಫೀಸಸ್ ಅಂಡ್ ಫೀಸ್ ರೂಲ್ಸ್ 2014 ಏನಿದೆ, ಒಂದು ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನ್ ಫೀಸ್ ಇದೆ ಅದನ್ನ ಅವ್ರಿಗೆ ಪಾವತಿ ಮಾಡಬೇಕು. ಸೊ ಲೈಕ್ ದಿಸ್ ಅಪ್ಲಿಕೇಶನ್ for registration and filing the documents with the registrar has to be performed. So documents to be filed for incorporation. Section 7 of the Companies Act 2013 prescribes the various documents and informations to be filed with registrar of companies for registration of a new company as under. So section 7 ಕಂಪನೀಸ್ ಆಕ್ಟ್ 2013 ಸೆಕ್ಷನ್ 7 ಪ್ರಕಾರ ಒಂದು ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಸೊ ರಿಜಿಸ್ಟರ್ ಆಫ್ ಕಂಪನೀಸ್ ಯಾರಿರ್ತಾರೆ ಅವ್ರಿಗೆ ಈ ಎಲ್ಲಾ ಕೆಳಕಂಡ ದಾಖಲಾತಿಗಳನ್ನ, ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ. ಏನದು? ಮೊದಲನೇದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಡ್ಯೂಲಿ ಸೈನ್ಡ್ ಅಂಡ್ ವೆರಿಫೈಡ್. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಿರುತ್ತೆ ಅದಕ್ಕೆ ಯಾರು ಇನಿಷಿಯಲ್ ಪ್ರಮೋಟರ್ಸ್ ಅಥವಾ ಮೆಂಬರ್ಸ್ ಇರ್ತಾರೆ, ಸೊ ಅವ್ರ ಹತ್ರ ಸಿಗ್ನೇಚರ್ ಅನ್ನ ತಗೋಬೇಕು. ಸಿಗ್ನೇಚರ್ ಎಲ್ಲ ಆಗಿದೆಯಾ ಅಂತಕ್ಕಂಥದ್ದನ್ನ ವೆರಿಫೈಡ್ ಮಾಡಿಕೊಂಡು ಆ ಒಂದು ದಾಖಲಾತಿಯನ್ನ ಪ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್, ಡಿಕ್ಲರೇಷನ್ ಬೈ ಪ್ರೊಫೆಷನಲ್ಸ್ ಅಂದ್ರೆ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ನೇಮಕ ಮಾಡ್ಕೋಬೇಕಾಗುತ್ತೆ, ಒಬ್ರು ಲೀಗಲ್ ಅಡ್ವೈಸರ್ ಅನ್ನ ನೇಮಕ ಮಾಡ್ಕೋಬೇಕಾಗುತ್ತೆ. ಸೊ ಅವರಿಂದ ಡಿಕ್ಲರೇಷನ್ ಅನ್ನ ತಗೋಬೇಕಾಗುತ್ತೆ. ಕಂಪನಿ ಎಲ್ಲಾ ರೀತಿ ಲೀಗಲಿ ಇದೆ, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅಂತ. ನೆಕ್ಸ್ಟ್, ಅಫಿಡವಿಟ್ ಫ್ರಮ್ ಈಚ್ ಸಬ್ಸ್ಕ್ರೈಬರ್ಸ್ ಅಂಡ್ ಫಸ್ಟ್ ಡೈರೆಕ್ಟರ್ಸ್ INC 9. ಅಂದ್ರೆ
ಸೊ ಯಾರು ಫಸ್ಟ್ ಡೈರೆಕ್ಟರ್ಸ್ ಇರ್ತಾರೆ ಸಬ್ಸ್ಕ್ರೈಬರ್ಸ್, ಅವರಿಂದ ಈ ಒಂದು INC09 ಅಂತಕ್ಕಂಥದ್ದನ್ನ ಅಫಿಡವಿಟ್ ಅನ್ನ ಸಂಬಂಧಪಟ್ಟಂತೆ ತಗೋಬೇಕಾಗುತ್ತೆ. ನೆಕ್ಸ್ಟ್ ದ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂಡ್ ಕಮ್ಯುನಿಕೇಶನ್. ಅವ್ರಿಗೆ ಪರ್ಟಿಕ್ಯುಲರ್ ಒಂದು ರಿಜಿಸ್ಟರ್ಡ್ ಆಫೀಸ್ ಅಂತ ಇರುತ್ತೆ, ಅದೇ ಅಡ್ರೆಸ್ ಅನ್ನ ಅವರು ಕರೆಸ್ಪಾಂಡೆನ್ಸ್ಗೆ ಅಥವಾ ಫರ್ದರ್ ಕಮ್ಯುನಿಕೇಶನ್ಗೆ ಕೊಟ್ಟಿರ್ತಾರೆ, ಅದನ್ನು ಕೂಡ ಕೊಡಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಆಫ್ ಈ ಸಬ್ಸ್ಕ್ರೈಬರ್ಸ್ ವಿತ್ ಪ್ರೂಫ್ ಆಫ್ ಐಡೆಂಟಿಟಿ. ಸೊ ಪರ್ಟಿಕ್ಯುಲರ್ಸ್ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರ ಒಂದು ಪ್ರೂಫ್ ಅನ್ನ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಅವರ ಒಂದು ಪ್ರೂಫ್ ಐಡೆಂಟಿಟೀಸ್ ಅನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಆಫ್ ಫಸ್ಟ್ ಡೈರೆಕ್ಟರ್ಸ್ ವಿತ್ ಪ್ರೂಫ್ ಆಫ್ ಐಡೆಂಟಿಟಿ. ಸೊ ಫಸ್ಟ್ ಡೈರೆಕ್ಟರ್ಸ್ ಅಂತ ಯಾರು ನೇಮಕ ಆಗಿರ್ತಾರೆ ಅವರ ಒಂದು ಪ್ರೂಫ್ ಆಫ್ ಐಡೆಂಟಿಟಿಯನ್ನ, ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಅಥವಾ ವೋಟರ್ ID ಅನ್ನ ಅಥವಾ ಇನ್ನಿತರೆ ಅದರ ಒಂದು ಪ್ರೂಫ್ ಡಾಕ್ಯುಮೆಂಟ್ಸ್ ಅನ್ನ ಐಡೆಂಟಿಟಿಯಾಗಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ 7th ಒನ್, ಪರ್ಟಿಕ್ಯುಲರ್ಸ್ ಆಫ್ ಇಂಟ್ರೆಸ್ಟ್ ಆಫ್ ಈಚ್ ಇಂಟ್ರೆಸ್ಟ್ ಆಫ್ ಫಸ್ಟ್ ಡೈರೆಕ್ಟರ್ಸ್ ಇನ್ ಅದರ್ ಫರ್ಮ್ ಆರ್ ಬಾಡಿ ಕಾರ್ಪೊರೇಟ್. ಯಾರು ಇಂಟ್ರೆಸ್ಟ್ ಅನ್ನ ತೋರಿಸಿರೋ ರೀತಿ ನಾವು ಇದನ್ನ ಕಂಪ್ನಿಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಾವೆಲ್ಲರೂ ಒಪ್ಕೊಂಡಿದೀವಿ ಅನ್ನೋ ತರ ಒಂದು ಫಸ್ಟ್ ಡೈರೆಕ್ಟರ್ಸ್ ಯಾರು ಇರ್ತಾರೆ ಅವರು ಅದನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕನ್ಸೆಂಟ್ ಟು ಆಕ್ಟ್ ಆಸ್ ಎ ಡೈರೆಕ್ಟರ್. ನಾನು ಈ ಪ್ರಪೋಸ್ಡ್ ಕಂಪನಿಯ ನಿರ್ದೇಶಕನಾಗಿ ಡೈರೆಕ್ಟರ್ ಆಗಿ ಆಕ್ಟ್ ಮಾಡಲಿಕ್ಕೆ, ಅಂದ್ರೆ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತಕ್ಕಂಥ ಒಪ್ಪಿಗೆ ಪತ್ರವನ್ನು ಸಹ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕಾಪಿ ಆಫ್ ದ ಲೆಟರ್ ಕನ್ಫರ್ಮಿಂಗ್ ರಿಸರ್ವೇಶನ್ ಆಫ್ ದ ನೇಮ್. ಅಂದ್ರೆ ಪರ್ಟಿಕ್ಯುಲರ್ ನೇಮ್ ಅನ್ನ ಪರ್ಟಿಕ್ಯುಲರ್ಸ್ ಅಂದ್ರೆ ಕಂಪನಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಅನ್ನ ಏನಿಟ್ಟಿರ್ತಾರೆ ಅದನ್ನ ರಿಸರ್ವೇಶನ್ ಮಾಡಿರೋ ಒಂದು ಕಾಪಿ ಆಫ್ ಲೆಟರ್ ಅನ್ನು ಸಹ ಅವರು ತಗೋಬೇಕು, ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ಪವರ್ ಆಫ್ ಅಟಾರ್ನಿ ಟು ಮೇಕ್ ಕರೆಕ್ಷನ್ಸ್. ಸೊ ಅಲ್ಲಿ ಏನಾದ್ರೂ ಬದಲಾವಣೆಗಳಿದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ, ಕರೆಕ್ಷನ್ ಮಾಡ್ಲಿಕ್ಕೆ ಯಾರಿಗೆ ಪವರ್ ಆಫ್ ಅಟಾರ್ನಿ ಇರುತ್ತೆ ಅದನ್ನು ಸಹ ಕೊಡಬೇಕಾಗುತ್ತೆ. ದೆನ್ ಫೈನಲಿ ಪೇಮೆಂಟ್ ಆಫ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೈಲಿಂಗ್ ಆಫ್ ಡಾಕ್ಯುಮೆಂಟ್ಸ್ ವಿತ್ ರಿಜಿಸ್ಟ್ರಾರ್. ಆಲ್ ದೀಸ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಫೈಲ್ಡ್ ವಿತ್ ರಿಜಿಸ್ಟ್ರಾರ್ ವಿತ್ ಇನ್ 60 days ಆಫ್ ಕನ್ಫರ್ಮೇಶನ್ ಆಫ್ ರಿಸರ್ವೇಶನ್ ಆಫ್ ನೇಮ್ ಆಫ್ ದ ಕಂಪನಿ, ಬಿಕಾಸ್ ನೇಮ್ ಇಸ್ ವ್ಯಾಲಿಡ್ ಫಾರ್ 60 days ಓನ್ಲಿ. ಅಂದ್ರೆ ಎಲ್ಲಾ ದಾಖಲಾತಿಗಳನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ಏನಿರ್ತಾರೆ ಅವ್ರಿಗೆ ಎಲ್ಲಾ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಜೊತೆಗೆ ಒಂದು ಕಂಪನಿಗೆ ನೇಮ್ ಅಂತ ಏನ್ ರಿಸರ್ವೇಶನ್ ಮಾಡಿರ್ತಾರೆ ಆ ನೇಮ್ ಅನ್ನು ಸಹ ಕೊಡಬೇಕಾಗುತ್ತೆ. ಅದಕ್ಕೆ 60 days ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ನೆಕ್ಸ್ಟ್ ಮೇಂಟೈನಿಂಗ್ ಅಂಡ್ ಪ್ರಿಸರ್ವಿಂಗ್ ಆಲ್ ಡಾಕ್ಯುಮೆಂಟ್ಸ್ ಅಟ್ ರಿಜಿಸ್ಟರ್ಡ್ ಆಫೀಸ್. ಸೊ ಆಸ್ ಪರ್ ದ ಕಂಪನೀಸ್ ಆಕ್ಟ್ 2013 ನ ಪ್ರಕಾರ, so imposes a duty on every company registered under this act that it shall maintain and preserve at its registered office copies of all documents and information as originally filed with the registrar till its dissolution under this act, section 7 subsection 4. ಸೊ ಈ ಒಂದು ಕಂಪನೀಸ್ ಆಕ್ಟ್ 2013 ನ ಸೆಕ್ಷನ್ 7 ಸಬ್ಸೆಕ್ಷನ್ 4 ನ ಪ್ರಕಾರ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿರ್ತಾರೆ ಅವೆಲ್ಲವನ್ನು ಕೂಡ ಎಲ್ಲ ಒಂದು ಸೆಟ್ ಅನ್ನ ಅವರ ಒಂದು ರಿಜಿಸ್ಟರ್ಡ್ ಆಫೀಸ್ ಎಲ್ಲಿರುತ್ತೆ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮುಂದಕ್ಕೆ ಅವೆಲ್ಲವೂ ಕೂಡ ಬಳಕೆಗೆ ಬರ್ತವೆ. ನೆಕ್ಸ್ಟ್ ಸ್ಕ್ರೂಟಿನಿ ಅಂಡ್ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್. ರಿಜಿಸ್ಟ್ರಾರ್ ಶೆಲ್ ಸ್ಕ್ರೂಟಿನೈಸ್ ದ ಡಾಕ್ಯುಮೆಂಟ್ಸ್. ಸೊ ಇಲ್ಲಿ ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ, ಇವರೆಲ್ಲ ಪ್ರೊವೈಡ್ ಮಾಡತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ರೂಟಿನಿ ಮಾಡ್ತಾರೆ. ಸೊ ಆಫ್ಟರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಅಂಡ್ ಡಾಕ್ಯುಮೆಂಟ್ಸ್ ಫಾರ್ ಇನ್ಕಾರ್ಪೊರೇಷನ್, ದ ರಿಜಿಸ್ಟ್ರಾರ್ ಶೆಲ್ ಸ್ಕ್ರೂಟಿನೈಸ್ ಆಲ್ ದ ಡಾಕ್ಯುಮೆಂಟ್ಸ್. ಎಲ್ಲ ನಾವ್ ಈಗೇನ್ ಡಿಸ್ಕಸ್ ಮಾಡಿದ್ವಿ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ರಿಜಿಸ್ಟ್ರಾರ್ ಸ್ಕ್ರೂಟಿನಿ ಮಾಡ್ತಾರೆ. ಎಲ್ಲವೂ ಕರೆಕ್ಟ್ ಆಗಿ ಇದೆಯಾ ಅಂತಕ್ಕಂಥದ್ದನ್ನ ಸ್ಕ್ರೂಟಿನಿ ಮಾಡಿ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ರೆಕ್ಟಿಫಿಕೇಶನ್ ಇನ್ ಕೇಸ್ ಆಫ್ ಮೈನರ್ ಡಿಫೆಕ್ಟ್. ಅಂದ್ರೆ if there is a minor defect in document, the registrar may send it to authorized person for rectification. ಅಂದ್ರೆ ಕರೆಕ್ಷನ್ ಸಂಬಂಧಪಟ್ಟಂತೆ ಯಾರು ಪವರ್ ಆಫ್ ಅಟಾರ್ನಿಯನ್ನ ಕೊಟ್ಟಿರ್ತಾರೆ ಅವರು ರೆಕ್ಟಿಫಿಕೇಶನ್ ಏನಾರು ಆಗ್ಬೇಕು ಅಂದ್ರೆ, ಬದಲಾವಣೆ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಅದನ್ನ ಅವ್ರಿಗೆ ವಾಪಸ್ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ರಿಟರ್ನ್
in case of major or material defect. ಅಂದ್ರೆ however, if there is a material defect, he may return all the documents for rectification. ಏನಾದ್ರೂ ಬಹಳ ಗುರುತರವಾದಂತ ಆ, ಬದಲಾವಣೆ ಅಥವಾ ಚೇಂಜಸ್ ಅನ್ನ ಆಗ್ಬೇಕು ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ರೆಕ್ಟಿಫಿಕೇಶನ್ ಮಾಡಿ ಪುನಃ ಮತ್ತೆ ಸಲ್ಲಿಸಿ ಅಂತ ಹೇಳಿ ರಿಟರ್ನ್ ಕೂಡ ಮಾಡಬಹುದು. ಇಲ್ಲಿ ಯಾರು? ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ನೆಕ್ಸ್ಟ್, ರೆಫ್ಯೂಸಲ್ ಟು ರಿಜಿಸ್ಟರ್ ಆನ್ ಲಾಫುಲ್ ಗ್ರೌಂಡ್ಸ್. Registrar may refuse to register a company only on lawful grounds, otherwise he may be compelled to register. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ರಿಜಿಸ್ಟ್ರಾರು ಅದು ನ್ಯಾಯಬದ್ಧವಾಗಿಲ್ಲ ಅಂತ ಅಂದ್ರೆ ಆ, ಎಲ್ಲ ಅದು ನಾವು ರಿಜೆಕ್ಟ್ ಮಾಡ್ತಕ್ಕಂತ, ರೆಫ್ಯೂಸ್ ಮಾಡ್ತಕ್ಕಂತ ಒಂದು ರೈಟ್ಸ್ ಅನ್ನ ಹೊಂದಿರ್ತಾರೆ. ನೆಕ್ಸ್ಟ್, registration of documents by registrar. If all the documents are in proper order, the registrar shall register all the documents and information submitted by the company. ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಪ್ರಾಪರ್ ಆರ್ಡರ್ ಆಗಿದಾವೆ ಅಂತ ಅಂದ್ರೆ ರಿಜಿಸ್ಟ್ರಾರು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ಮತ್ತೆ ಕಂಪನಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ನೆಕ್ಸ್ಟ್ ಸ್ಟೆಪ್ ಅನ್ನ ಮಾಡಿ ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಲೆಟ್ ಅಸ್ ಒನ್ಸ್ ಅಗೇನ್ review what we have discussed. Dear students, we have discussed the process of certificate of incorporation. So here we have discussed the promotion is the first stage and incorporation or registration is the second stage. What is the meaning of incorporation of the certificate or the certificate of incorporation? What are the preliminary activities the promoter has to perform? ಏನೆಲ್ಲ ಮಾಡಬೇಕು ಪ್ರಿಲಿಮಿನರಿ ಆಕ್ಟಿವಿಟೀಸ್ ಅನ್ನ ಅಂತಕ್ಕಂಥ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಆ ಜೂರಿಸ್ಟಿಕ್ಷನ್ ಅಲ್ಲಿ ಯಾರು ಬರ್ತಾರೆ ರಿಜಿಸ್ಟರ್ ಅವರೇ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ರಿಜಿಸ್ಟರ್ಡ್ ಆಫೀಸ್ ಯಾವ್ದಿರುತ್ತೆ. ನೆಕ್ಸ್ಟ್, ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೆಸಸರಿ ಆಗಿ ಅವರು ಸಬ್ಮಿಷನ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ರು. ಸುಮಾರು 11 ಡಾಕ್ಯುಮೆಂಟ್ಸ್ ಮತ್ತೆ ಪೇಮೆಂಟ್ ಆಫೀಸ್ ಮತ್ತೆ 60 days ಟೈಮ್ ಇರುತ್ತೆ ಆ ಕಂಪನಿಯ ನೇಮ್ಗೆ. ಮತ್ತೆ ಎಲ್ಲ ಒಂದು ಅವ್ರು ಏನ್ ಕೊಟ್ಟಿರ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ಅನ್ನ ಪ್ರಿಸರ್ವ್ ಮಾಡಿ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ ಇಟ್ಕೋಬೇಕು ಅಂತ ಹೇಳಿ, ಮತ್ತೆ ಸ್ಕ್ರೂಟಿನಿ ಹೇಗ್ ಮಾಡ್ತಾರೆ, ಅಥವಾ ಏನಾರ ಮೈನರ್ ಮಿಸ್ಟೇಕ್ ಇದ್ರೆ ಏನ್ ಮಾಡ್ತಾರೆ, ಮೇಜರ್ ಮಿಸ್ಟೇಕ್ ಇದ್ರೆ ಏನ್ ಮಾಡ್ತಾರೆ, ಲಾಫುಲ್ ಗ್ರೌಂಡ್ ಅಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಮತ್ತೆ ರಿಜಿಸ್ಟ್ರೇಷನ್ ಹೇಗ್ ಮಾಡ್ತಾರೆ. ಸೊ ಇಷ್ಟೂ ಕೂಡ ರಿಜಿಸ್ಟ್ರೇಷನ್ ಮಾಡಿ ಸರ್ಟಿಫಿಕೇಟ್ ಅನ್ನ ಹೇಗೆ ಕೊಡ್ತಾರೆ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ. ಇಷ್ಟು ವಿಷಯವನ್ನ ನಾವು ಇವತ್ತು ಡಿಸ್ಕಸ್ ಮಾಡಿದೀವಿ. ತಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಲೆಟ್ ಅಸ್ ಸ್ಟಾರ್ಟ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು, ಒನ್ ಅಂಡ್ ಆಲ್.